ಡಾಕ್ಟರ್, ಏನಾದರೂ ಮತ್ತೇನು ಇಂಜೆಕ್ಷನ್ ಕೊಟ್ಟು? ಎಸ್, ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ನೀವೆಲ್ಲ ನಿಮ್ ಫ್ರೆಂಡ್ಗೋಸ್ಕರ ಇಷ್ಟು ಕಷ್ಟಪಡ್ತಿರುವಾಗ ನನಗೂ ಸಹಾಯ ಮಾಡಬೇಕು ಅನ್ನಿಸ್ತಿದೆ. ಥ್ಯಾಂಕ್ ಯು ಡಾಕ್ಟರ್. ನಾನು ನಿಮ್ಗೊಂದು ಮಾತ್ರೆ ಕೊಡ್ತೀನಿ. ನೀವು ಹೇಗಾದ್ರೂ ಮಾಡಿ ಆ ಮಾತ್ರೆನ ನೀರಲ್ಲೋ ಜ್ಯೂಸಲ್ಲೋ ಹಾಕಿ ಆ ಹುಡುಗಿ ಕುಡಿಸ್ಬಿಡಿ. ಅದನ್ ಕುಡಿತಿದ್ದ ಹಾಗೆ ಅವಳು ಪ್ರಜ್ಞೆ ತಪ್ತಾಳೆ. ಆವಾಗ ನಾನು ಅನಸ್ತೇಷಿಯಾ ಕೊಟ್ಟು ನನ್ನ ಪ್ರೊಸೀಜರ್ನ ಶುರು ಮಾಡ್ತೀನಿ. ನೀವ್ ಅನ್ಕೊಂಡ್ ಹಾಗೆ ಅವಳಿಗೇನು ಗೊತ್ತಿಲ್ದೇ ಇರೋ ಹಾಗೆ ನಾನು ಕೆಲಸ ಮುಗಿಸ್ತೀನಿ. ತಗೊಳ್ಳಿ. ಖುಷಿ, ಏನಾಯ್ತು? ಡಾಕ್ಟರ್ ಏನು ಹೇಳಿದ್ರು? ಏನಿಲ್ಲ ಮೈನಾ, ಅವ್ರನ್ನ ಕನ್ವಿನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಯ್ತು. ಈಗ ಏನ್ ಹೇಳಿದ್ರು ಅವರು? ಒಪ್ಕೊಂಡ್ರ ಒಪ್ಲಿಲ್ವಾ? ಮೊದ್ಲು ಒಪ್ಲಿಲ್ಲ, ಆಮೇಲೆ ಅವ್ನು ಎಂತ ಅಯೋಗ್ಯ, ಹೆಣ್ಮಕ್ಳ ಜೀವನದಲ್ಲಿ ಎಷ್ಟೆಲ್ಲ ಆಟ ಆಡಿದಾನೆ ಅಂತ ಹೇಳಿದ್ಮೇಲೆ ನಾನು ಒಂದ್ ಹೆಣ್ಣಾಗಿ ಸಹಾಯ ಮಾಡ್ಬೇಕು ಅಂತ ಒಪ್ಕೊಂಡ್ರು. ನೀವೇನು ಅವನ್ನ ಹಿಡಿಯೋ ತೊಂದರೆ ತಗೋಬೇಡಿ. ಅವ್ನ್ ಬಂದಿದ ತಕ್ಷಣ ಮತ್ ಬರೋ ಇಂಜೆಕ್ಷನ್ ಕೊಟ್ಟು ನಾವೇ ಹಿಡ್ಕೊಡ್ತೀವಿ ಅಂತ ಹೇಳಿದ್ರು. ಅಂದ್ರೆ ಡಾಕ್ಟರ್ಗೆ ನನ್ ಬಗ್ಗೆನೂ ಹೇಳಿದ್ರಾ? ಚೇಚೆ ಇಲ್ಲ ಮೈನಾ, ಅವ್ನ್ ಗಾರ್ಮೆಂಟ್ಸ್ ಅಲ್ಲಿ ಹೆಣ್ಮಕ್ಳು ವಿಡಿಯೋ ಮಾಡ್ತಾ ಇದ್ನಲ್ಲ, ಅದನ್ನ ಹೇಳಿದ್ವಿ. ಸರಿ, ಅವ್ನ್ ಎಷ್ಟೊತ್ತಿಗೆ ಬರ್ತಾನೆ ಅಂತ ಏನಾದ್ರು ಗೊತ್ತಾಯ್ತಾ? ಇನ್ ಸ್ವಲ್ಪ ಹೊತ್ತಲ್ಲಿ ಬರ್ತಾನಂತೆ ಮೈನಾ. ಡಾಕ್ಟರ್ ಕೂಡ ಪ್ರಾಮಿಸ್ ಮಾಡಿದ್ದಾರೆ. ಸೊ ನಮ್ ಕೈಯಿಂದ ತಪ್ಪಿಸ್ಕೊಳಕ್ ಆಗಲ್ಲ ಬಿಡು. ಸರಿ, ಇವಾಗ ಹೇಗಿದ್ರು ಅವ್ನ್ ಚಿಂತೆ ಇಲ್ವಲ್ಲ, ಹೊಟ್ಟೆ ತುಂಬಾ ಹಸಿತಾ ಇದೆ, ತಿನ್ಕೊಂಬರೋಣ ಬನ್ನಿ. ಹಾ ಪಾಪ ಮೈನಾ, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಬಾ ಮೈನಾ, ಹೋಗ್ಬಿಟ್ ಬರೋಣ. ಇಲ್ಲ ಖುಷಿ, ನನ್ಗೇನು ಬೇಡ. ಆ ಬೈರನ್ ಹಿಡಿಯೋ ಗಂಟ ನನ್ಗೇನು ಸೇರಲ್ಲ. ಅವ್ನ್ ಬಂದಿದ ತಕ್ಷಣ ಡಾಕ್ಟರ್ ಅವನ್ನ ಲಾಕ್ ಮಾಡ್ತಾರೆ. ನೀನ್ ಅವನ ಬಗ್ಗೆ ಯೋಚನೆ ಮಾಡ್ಬೇಡ. ನೀನ್ ಹೊಟ್ಟೆಲಿರೋ ಮಗು ಬಗ್ಗೆ ಯೋಚನೆ ಮಾಡು. ಮೈನಾ, ಅವ್ರು ಹೇಳ್ತಿರೋದು ನಿಜ ಕಣೆ. ನೀನ್ ಹಸ್ಕೊಂಡಿದ್ರೆ ಪಾಪ ನಿನ್ ಮಗು ಹಸ್ಕೊಂಡಿರಲ್ವಾ? ಅದ್ರ ಆರೋಗ್ಯ ಪಾಪ ಏನಾಗ್ಬೇಡ ಹೇಳು. ಇಂಥ ಟೈಮಲ್ಲಿ ನೀನು ಟೈಮ್ ಟು ಟೈಮ್ ಸರಿಯಾಗಿ ತಿನ್ಬೇಕು. ಬೆಳಗ್ಗೆಯಿಂದ ಹಸ್ಕೊಂಡಿರೋದೇ ತಪ್ಪು. ಅಂಥದ್ರಲ್ಲಿ ನೀನ್ ಈಗ್ಲೂ ತಿಂದಿಲ್ಲ ಅಂತಂದ್ರೆ ನಿನ್ಗೂ ತೊಂದರೆ ಆಗುತ್ತೆ, ಆ ಮಗುಗೂ ತೊಂದರೆ ಆಗುತ್ತೆ. ಬೆಳಗ್ಗೆಯಿಂದ ಹಸ್ಕೊಂಡಿರೋದೇ ತಪ್ಪು. ಅಂಥದ್ರಲ್ಲಿ ನೀನ್ ಈಗ್ಲೂ ತಿಂದಿಲ್ಲ ಅಂತಂದ್ರೆ ನಿನ್ಗೂ ತೊಂದರೆ ಆಗುತ್ತೆ, ಆ ಮಗುಗೂ ತೊಂದರೆ ಆಗುತ್ತೆ. ನಿಂಗೋಸ್ಕರ ಅಲ್ದೇ ಇದ್ರು ಆ ಮಗುಗೋಸ್ಕರ ಏನಾದ್ರೂ ತಿನ್ನು. ನೀವ್ ಹೇಳೋದೇನೋ ಸರಿ, ಆದ್ರೆ ನನ್ಗೇನು ಸೇರ್ತಿಲ್ವೇ? ಆ ಭೈರನ್ ಹಿಡಿದು ವಿಷ ಕಕ್ಸೋವರೆಗೂ ನನ್ಗೇನು ಸೇರಲ್ಲ. ಸರಿ, ನೀನೇನು ತಿಂದೇ ಇದ್ರೂ ಪರವಾಗಿಲ್ಲ. ಬಾ, ಎದುರುಗಡೆ ಎಳ್ನೀರ್ ಅಂಗಡಿ ಇದೆ, ಹೋಗಿ ಕುಡ್ಕೊಂಬರೋಣ. ಹೇ ಅನು, ಅವಳೊಂದ್ಸಲ ಯಾಕೆ? ನಾವೇ ಹೋಗಿ ಎಳ್ನೀರ್ ಕುಡ್ಕೊಂಡು ಅವಳಿಗೂ ತಗೊಂಬರೋಣ. ಕೃಷ್ಣವೇಣಿ, ನೀನು ಬರ್ತೀಯಾ? ಇಲ್ಲ ಇಲ್ಲ, ನೀ ಹೋಗ್ ಬನ್ನಿ, ನನ್ ಮೈನನ್ ಜೊತೆಗೆ ಇರ್ತೀನಿ. ಖುಷಿ, ಅರ್ಥ ಮಾಡ್ಕೊ, ನನ್ಗೇನು ಬೇಡ. ನೀನ್ ಸುಮ್ನಿರು ಮೈನಾ. ಖುಷಿ, ನೀನ್ ಬಾ. ಇಲ್ಲೇ ಇದ್ರೆ ಇವಳು ಹಾಡಿದ್ದೇ ರಾಗ ಹಾಡ್ತಿರ್ತಾಳೆ. ನಾವ್ ಹೋಗ್ ಬರೋಣ. ಸರಿ ನಡಿ. ಖುಷಿ ಖುಷಿ, ನನ್ ಮಾತ್ ಕೇಳು. ಲೈ, ಏನ್ ಇವ್ರು ಹಸ್ವಿಲ್ ಅಂದ್ರೆ ಹೋಗ್ತಿದ್ದಾರೆ? ಮೈನಾ, ನೀನ್ ಕೂತ್ಕೋ. ಇನ್ಮೇಲೆ ಎಲ್ಲ ಒಳ್ಳೇದಾಗುತ್ತೆ, ಎಲ್ಲ ಸರಿ ಹೋಗುತ್ತೆ. ಹಾ, ಖುಷಿ, ಇಲ್ಲೇ ಮಾತ್ರೆ ಮಿಕ್ಸ್ ಮಾಡ್ಕೊಂಡು ಹೋಗಲ್ವಾ? ಎಲ್ಲೇನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ನಿಂಗೆ? ಸುಮ್ನೆ ನಿಂತ್ಕೊಳ್ಳೆ.
ಸರಿ. ಅಣ್ಣ 2 ಎಳ್ನೀರ್ ಕೊಡಿ. ಇಷ್ಟೊತ್ತಾಯ್ತು ಹೋಗಿ ಇನ್ನೂ ಬಂದಿಲ್ಲ. ಈ ಬೈರ ಬರ್ತಾನೋ ಇಲ್ವೋ ಗೊತ್ತಾಯ್ತಿಲ್ಲ. ಇಲ್ಲಿ ಏನ್ ನಡೀತಿದೆ ಅಂತನೋ ಗೊತ್ತಾಯ್ತಿಲ್ಲ. ಮೈನಾ, ನೀನೇನು ಯೋಚನೆ ಮಾಡ್ಬೇಡ, ಎಲ್ಲ ಒಳ್ಳೇದಾಗತ್ತೆ, ಎಲ್ಲ ಸರಿ ಹೋಗತ್ತೆ. ಹೌದು ಗೊತ್ತು, ಸುಮ್ನೆ ನಿಂತ್ಕೋ.